ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಂದರೆ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸುವಂಥ ವ್ಯಕ್ತಿಗೋಸ್ಕರ ಯಾಕೆ ಇಷ್ಟು ಕಷ್ಟಪಡ್ತಾಯಿದ್ದಾರೆ, ಅವ್ರು ಪ್ರೀತಿಸುವಂಥ ವ್ಯಕ್ತಿಗೋಸ್ಕರ ಅವ್ರನ್ನ ಪ್ರೀತಿನ ಉಳಿಸ್ಕೊಳೋಕ್ಕೋಸ್ಕರ ಯಾಕೆ ಇಷ್ಟು ಕಷ್ಟಪಡ್ತಾಯಿದ್ದಾರೆ, ಯಾಕೆ ಇಷ್ಟು ಕಷ್ಟಪಡ್ತಾಯಿದ್ದಾರೆ. ಸೊ ಇದು ರೀಡಿಂಗ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ, ಟೂ ಸೈಡ್ ಲವ್ ಯಾರಿಗಿರುತ್ತೋ ಅವ್ರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಅಥವಾ ಅಷ್ಟೇ, ಟೂ ಸೈಡ್ ಲವರ್ಸ್ ಯಾರಿರ್ತಾರೋ ಅವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಷ್ಟೇ. ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದು, ನೀವು ಅವ್ರನ್ನ ಪ್ರೀತಿ ಮಾಡ್ತಾಯಿದ್ದೀರ ಅಂತ ಗೊತ್ತಿದ್ರೆ ಮಾತ್ರ ಈ ರೀಡಿಂಗ್ ನಿಮಗಾಗಿ ಅಷ್ಟೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಪ್ರೀತಿಯಲ್ಲಿ ಯಾಕೆ ಎಷ್ಟು ಕಷ್ಟಪಡ್ತಾಯಿದ್ದಾರೆ, ಪ್ರೀತಿಗೋಸ್ಕರ ಉಳಿಸ್ಕೊಳೋಕ್ಕೋಸ್ಕರ ಯಾಕೆ ಎಷ್ಟು ಕಷ್ಟಪಡ್ತಾಯಿದ್ದಾರೆ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ಗೆ ರೆಸೊನೇಟ್ ಆದರೆ ಮಾತ್ರ ಕನೆಕ್ಟ್ ಆಗಿ, ಇಲ್ಲಾಂದರೆ ಬೇಡ. ಸೊ ಈ ರೀಡಿಂಗ್ ಹುಡುಗ ನೋಡ್ತಾಯಿದ್ರೆ ಹುಡುಗಿಗೆ ಅಂದ್ಕೊಳ್ಳಿ, ಹುಡುಗಿ ನೋಡ್ತಾಯಿದ್ರೆ ಹುಡುಗನಿಗೆ ಅಂದ್ಕೊಳ್ಳಿ ಅಷ್ಟೆ. ಸೊ ಯಾಕೆ ಈ ಪ್ರೀತಿಗೋಸ್ಕರ ಎಷ್ಟು ಕಷ್ಟಪಡ್ತಾಯಿದ್ದೀನಿ, ಈ ಪ್ರೀತಿನ ಉಳಿಸ್ಕೊಳಕ್ಕಾಗುತ್ತಾ, ಆಗಲ್ವಾ? ಸೆವೆನ್ ಆಫ್ ಸ್ವಾರ್ಡ್ಸ್ ಟ್ಯಾರೆಟ್ ಕಾರ್ಡ್ ಫಸ್ಟಲ್ಲಿ ಬಂದಿರೋದ್ರಿಂದ ನೋಡೋಣ ಏನು ಹೇಳುತ್ತಂದರೆ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಹಿಂದೆ ನೀವು ಪ್ರೀತಿ ಮಾಡ್ತಾಯಿದ್ರಿ, ಬಟ್ ಆದರೆ ಆ ಪ್ರೀತಿನ ಎಷ್ಟೇ ಹೇಳಿದ್ರೂ, ಎಕ್ಸ್ಪ್ಲನೇಷನ್ ಕೊಟ್ರೂ, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಎಷ್ಟೇ ಕೇರ್ ಮಾಡಿದ್ರೂ, ನೀವು ಅವ್ರ ಹಿಂದೆ ಎಷ್ಟೇ ಹೋದ್ರೂ ಅವ್ರು ಏನು ಮಾಡಿದ್ರು ಅಂದರೆ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದರು. ಸೊ ನಿಮ್ಮ ವ್ಯಾಲ್ಯೂ ಏನಂತ ಅವ್ರಿಗೆ ಗೊತ್ತಾಗಲಿಲ್ಲ. ಬಟ್ ಆದರೆ ಇವಾಗ ಫೀಲ್ ಆಗ್ತಾಯಿದ್ದಾರೆ. ಸೊ ನೀವು ಯಾಕಿದ್ದು ಇಷ್ಟು ಕಷ್ಟಪಡ್ತಾಯಿದ್ದೀರ ಅಂದರೆ, ನೀವು ಪ್ರೀತಿನ ಉಳಿಸ್ಕೊಳೋಕ್ಕೋಸ್ಕರ. ಅವ್ರಿಗೆ ನಿಮ್ಮನ್ನು ಕಂಡ್ರೆ ಪ್ರೀತಿ ಇದೆ. ಸೊ ಅವರು ಮಾಡಿರೋಂಥ ಬಿಹೇವಿಯರ್ನಿಂದ, ಅವರು ಮಾಡಿದಂಥ ಇವಾಗ ನೀವು ಒಬ್ಬ ವ್ಯಕ್ತಿನ ಪ್ರೀತಿ ಮಾಡಿದರೆ, ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದಾರೆ, ನಿಮಗೆ ಗೊತ್ತಿದೆ. ಸೊ ಗೊತ್ತಿದ್ರೂ ಆದರೆ ಆ ವ್ಯಕ್ತಿ ನಡ್ಕೊಳೋವಂಥ ಬಿಹೇವಿಯರ್ನಿಂದ, ಅಂದರೆ ನೀವು ಮಾತಾಡ್ಸೋಕ್ಕೆ ಹೋದಾಗ ನೀವು ಪ್ರೀತಿಸೋಂಥ ವ್ಯಕ್ತಿ ಮಾತಾಡಿಸ್ದೇ ಇರ್ಬೋದು, ಅಥವಾ ನೀವು ಅವ್ರಿಗೆ ಕಾಲ್ ಮಾಡಿದಾಗ ಅವರು ಪಿಕ್ ಮಾಡದೇ ಇರ್ಬೋದು, ಅಥವಾ ನಾನು ಬ್ಯುಸಿ ಇದ್ದೀನಿ ಅಂತ ಹೇಳ್ಬೋದು, ಅಥವಾ ನೀವು ಮೆಸೇಜಸ್ಗೆ ರಿಪ್ಲೈ ಕೊಡದೇ ಇರ್ಬೋದು, ಅಥವಾ ನಿಮ್ಮಿಂದ ಬೇಕಂತಲೇ ದೂರ ಹೋಗಿದ್ದಿರ್ಬೋದು, ಅಥವಾ ನೀವೇ ಅವ್ರನ್ನ ಮಾತಾಡ್ಸ್ಬೇಕಂತ ಎಷ್ಟು ಟ್ರೈ ಮಾಡಿದ್ರೂ ಮಾತಾಡ್ಸ್ತಾ ಇರ್ಬೋದು. ಸೊ ನಿಮ್ಮ ಟೈಮೆಲ್ಲ ವೇಸ್ಟ್ ಮಾಡ್ಕೊಂಡಿರ್ಬೋದು. ಸೊ ನೀವೇ ನಿಮ್ಮ ಟೈಮೆಲ್ಲ ವೇಸ್ಟ್ ಮಾಡಿ ಅವ್ರಿಗೆಲ್ಲ ಕನ್ಸರ್ನ್ ತಗೊಂಡು, ಅವ್ರ ಬಗ್ಗೆ ಕೇರ್ ತಗೊಂಡು, ಅವ್ರಿಗೆ ಎಲ್ಲ ರೀತಿಯಾದ ಎಮೋಷ್ನಲ್ ಫೀಲಿಂಗ್ಸು, ಸಪೋರ್ಟು, ಅಥವಾ ಯಾವುದೇ ಸಪೋರ್ಟ್ ಮಾಡಿರ್ಬೋದು, ಅಥವಾ ಎಮೋಷನಲ್ಲಾಗಿ ಸಪೋರ್ಟ್ ಮಾಡಿರ್ಬೋದು, ಅಥವಾ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿರ್ಬೋದು, ಹಣಕಾಸು ದುಡ್ಡಲ್ಲಿ ಸಪೋರ್ಟ್ ಮಾಡಿರ್ಬೋದು, ಅಥವಾ ಇನ್ನೂ ಹಲವಾರು ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರೆ. ಬಟ್ ಆದರೆ ನಿಮ್ಮ ವ್ಯಕ್ತಿ ಏನು ಮಾಡಿದ್ರಂದರೆ, ಸೊ ಅದನ್ನೆಲ್ಲ ಅವರು ನೆಗ್ಲೆಕ್ಟ್ ಮಾಡಿ ಸೊ ದೂರ ಹೊರಟೋದ್ರು. ಬಟ್ ಆದರೆ ದೂರ ಹೋದ್ಮೇಲೆ ಇವಾಗ ಅವ್ರು ನಿಮ್ಮನ್ನು ನೆನಪು ಮಾಡ್ಕೊತಿದ್ದಾರೆ. ಸೊ ಇವಾಗ ನಿಮ್ಗೆ ಗೊತ್ತಾಗಿದೆ, ಸೊ ಆ ವ್ಯಕ್ತಿ ನನ್ನ ಬಿಟ್ಟು ಇರೋಕ್ಕಾಗಲ್ಲ, ಸೊ ಇವಾಗಲೂ ನನ್ನನ್ನು ನೆನಪು ಮಾಡ್ಕೊತಾ ಇದ್ದಾರೆ ಅಂತೇಳ್ಬಿಟ್ಟು ನೀವು ಮತ್ತೆ ಅವ್ರ ಕಡೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರೆ. ಬಟ್ ಆದರೆ ನಿಮ್ಮಿಂದ ಅದು ಸಾಧ್ಯ ಆಗ್ತಾಯಿಲ್ಲ. ಯಾಕೆ ಸಾಧ್ಯ ಆಗ್ತಾಯಿಲ್ಲ ಅಂದರೆ, ಅವ್ರು ಮಾಡಿದಂಥ ಇವಾಗ ನೀವು ಬ್ರೇಕಪ್ಪು, ಸಪ್ರೇಷನ್ನು, ನೋ ಕಾಂಟ್ಯಾಕ್ಟು, ಲಾಂಗ್ ಡಿಸ್ಟೆನ್ಸು, ನೋ ಕಮ್ಯುನಿಕೇಷನ್ನು, ವಿತೌಟ್ ಕಮ್ಯುನಿಕೇಷನ್, ಅಥವಾ ನೀವು ಫೋನು, ವಾಟ್ಸಪ್ ಮೆಸೇಜ್, ಸೋಷಿಯಲ್ ಮೀಡಿಯಾ ಸರ್ಚಿಂಗ್, ಸೊ ಈ ಥರ ಎಲ್ಲ ಇದೆ. ಸೊ ಇವಾಗ ಅವರು ರಿಪ್ಲೈ ಮಾಡ್ತಿಲ್ಲ ನಿಮಗೆ. ಸೊ ಹಾಗಾಗಿ ಆ ಥರ ಎಲ್ಲ ಮಾಡಿದ್ದಕ್ಕೋಸ್ಕರ ಅವ್ರು ನಿಮ್ಗೆ ಯಾವುದೇ ಥರ ರೆಸ್ಪಾನ್ಸ್ ಕೊಡದೇ ಇರೋ ಕಾರಣದಿಂದ ನೀವೇನು ಮಾಡಿದ್ರ, ಸೊ ಮತ್ತೆ ಅವ್ರು ಅದೇ ಥರ ಮಾಡ್ತಾರೆ, ಮತ್ತೆ ನಾನೇ ಮೋಸಕ್ಕೆ ಒಳಗಾಗ್ತೀನಿ, ಸೊ ಮತ್ತೆ ನಾನೇ ಮೋಸ ಆದರೆ ಮತ್ತೆ ನನಗೆ ತೊಂದರೆ ಆಗುತ್ತಂತ ಹೇಳ್ಬಿಟ್ಟು ನೀವು ಅವ್ರ ಕಡೆ ಹೋಗ್ತಾ ಇಲ್ಲ. ಸೊ ಇವಾಗ ನಿಮ್ಮ ಪಾಡಿಗೆ ನೀವು ಸೈಲೆಂಟಾಗಿದ್ದೀರಾ. ಸೊ ಅವರು ಒಂದು ಬಿಹೇವಿಯರ್ ನಿಮ್ಗೆ ಇಷ್ಟ ಆಗ್ತಾಯಿಲ್ಲ. ಬಟ್ ಆದರೆ ಪ್ರೀತಿ ಅನ್ನೋದು ಐತೆ. ಬಟ್ ಆದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ಅವರು ಒಂದು ಯಾವ ಕಾರಣಕ್ಕೆ ನಿಮ್ಮನ್ನು ದೂರ ಮಾಡ್ಕೊಂಡಿರ್ಬೋದು ಅಂದರೆ, ಅವ್ರಿಗೆ ಒಂದು ಕೆರಿಯರ್, ಅಥವಾ ಫ್ಯಾಮಿಲಿ, ಅಥವಾ ಅವರು ಪರ್ಸ್ನಲ್ ಪ್ರಾಬ್ಲಮ್ಸು, ಅಥವಾ ಹೆಲ್ತ್ ಇಶ್ಯೂಸು, ಅಥವಾ ಅವ್ರ ನಡವಳಿಕೆನ ಆಗಿತ್ತೇನೋ, ಅಥವಾ ಅವ್ರು ಬೇಕಂತಲೇ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರೇನೋ. ಸೊ ಯಾವುದೋ ಒಂದು ಕಾರಣಗಳಿಂದ ಅವರು ನಿಮ್ಮನ್ನು ಬಿಟ್ಟು, ಸೊ ನಿಮ್ಮ ಪ್ರೀತಿನ ಅವರು ನೆಗ್ಲೆಕ್ಟ್ ಮಾಡಿದ್ರು.
ಸೊ ಅದು ನೆಗ್ಲೆಕ್ಟ್ ಮಾಡಿರೋದ್ರಿಂದ ನಿಮಗೆ ತೊಂದರೆ ಅನ್ನೋದು ಬಂತು. ನಿಮ್ಗೆ ಎಷ್ಟು ತೊಂದರೆ ಬಂತಂದರೆ ಸೊ ಆ ವ್ಯಕ್ತಿನ ಕ್ಷಮಿಸೋಕ್ಕೂ ಆಗಲ್ಲ, ಅಷ್ಟೊಂದು ತೊಂದರೆ ಬಂತು ನಿಮಗೆ. ಬಟ್ ಆದರೂ ನೀವು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀವು ಆ ಕಷ್ಟಗಳನ್ನೆಲ್ಲ ಸಹಿಸ್ಕೊಂಡು ನಿಮ್ಮ ಜೀವನ ನೀವು ಎಷ್ಟೇ ಕಷ್ಟ ಬಂದರೂ ನಿಮ್ಮ ಲೈಫಲ್ಲಿ ನೀವು ಇವಾಗಲಾದರೂ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿದ್ರೆ. ಬಟ್ ಆದರೂ ಇವಾಗೂ ನಿಮಗೆ ಅವ್ರ ಬಗ್ಗೆನೇ ಥಾಟ್ಸು, ಯೋಚನೆಗಳು. ಯಾಕಂದರೆ ಆ ವ್ಯಕ್ತಿ ನಿಮ್ಮನ್ನು ಅಷ್ಟೊಂದು ಪ್ರೀತಿ ಮಾಡ್ತಾಯಿದ್ದಾರೆ. ಸೊ ನಿಮಗೆ ಗೊತ್ತಾಗ್ತಾಯಿದೆ ಪದೇ ಪದೇ ಆ ವ್ಯಕ್ತಿ ನನ್ನ ಕಡೆನೇ ಪ್ರೀತಿ ಮಾಡ್ತಾಯಿದ್ದಾರೆ. ಸೊ ನನ್ನ ಫೋನ್ ಕಾಲು, ಮೆಸೇಜು, ಕಾಂಟ್ಯಾಕ್ಟು, ಕಮ್ಯುನಿಕೇಷನ್ಸು ಎಲ್ಲ ನೋಡ್ತಾರೆ. ಬಟ್ ಆದರೆ ರಿಪ್ಲೈ ಮಾಡ್ತಾಯಿಲ್ಲ. ನನ್ನ ಮೇಲೆ ಇಂಟ್ರೆಸ್ಟ್ ಇದೆ, ಬಟ್ ಆದರೆ ರಿಪ್ಲೈ ಮಾಡ್ತಾಯಿಲ್ಲ ಅಂತ ನೀವು ಕೂಡ ಅಷ್ಟೇ ಅವ್ರನ್ನ ಬಿಟ್ಟು ಬೇರೆಯವ್ರ ಜೊತೆ ಇನ್ನೂ ಮೂವ್ ಆನ್ ಆಗೋಕ್ಕೆ ಟ್ರೈ ಆಗ್ತಾಯಿಲ್ಲ. ಬಟ್ ಅವ್ರಿಗೆ ಮನಸ್ಸಿದೆಯಲ್ಲ, ನಾನು ಅವ್ರು ನೋಡೋಣ ಯಾವಾಗ ಬರ್ತಾರೋ ಬರಲಿ ಅಂತ ನೀವು ವೆಯ್ಟ್ ಮಾಡ್ಕೊಂಡು ನಿಮ್ಮ ಪಾಡಕ್ಕೆ ನೀವಿದ್ದೀರ. ಬಟ್ ಆದರೆ ಅವ್ರು ನಡ್ಕೊಳೋ ಅಂಥ ರೀತಿ ಮಾತ್ರ ನಿಮ್ಗೆ ಇಷ್ಟ ಆಗ್ತಾಯಿಲ್ಲ. ನೀವಿಬ್ಬರು ಸಪ್ರೇಷನ್ ಆಗಿ ಒಂದು 7 ಮಂತ್ಸು ಅಥವಾ ಒಂದು 7 ಇಯರ್ಸ್ ಆಗಿರ್ಬೋದು. ನೀವಿಬ್ಬರು ಸಪ್ರೇಷನ್ ಆಗಿ ಅಥವಾ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮಗೆ ಮೆಸೇಜು ಅಥವಾ ಫೋನ್ ಕಾಲು ಒಂದು 7 ಡೇಸಲ್ಲಿ ಮಾಡಿರ್ಬೋದು. ಅವರು ಫೋನ್ ಮಾಡಿ ನಿಮಗೊಂದು 7 ಡೇಸ್ ಆಗಿರ್ಬೋದು. 7 ಮಂತ್ಸ್ನಿಂದ ನೀವು ಸಪ್ರೇಷನ್ ಇರ್ಬೋದು, ಅಥವಾ ಒಂದು 7 ಇಯರ್ಸ್ನಿಂದ ಸಪ್ರೇಷನ್ ಇರ್ಬೋದು. ಅಥವಾ ನೀವು ಒಂದು ವೇಳೆ ಈ ರೀಡಿಂಗ್ನ ಮದುವೆ ಆಗಿರೋರು ನೋಡ್ತಾ ಇದ್ರೆ ಸೊ ಅವರು ಕೂಡ ಅಷ್ಟೇ, ಅಂದರೆ 2 ಸೈಡ್ ಪ್ರೀತಿ ಇದ್ದವ್ರಲ್ವಾ. ಸೊ ಹಾಗೆ 7 ಇಯರ್ಸ್ ಆಗಿರ್ಬೋದು ನಿಮ್ಮಿಬ್ಬರಿಗೂ ಮದುವೆ ಆಗಿ. ಓಕೆ, ಸೊ ನೆಕ್ಸ್ಟ್ ಕಿಂಗ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಡೆ ಏನು ಹೇಳುತ್ತಂದರೆ, ನೀವು ಪ್ರೀತಿ ಮಾಡೋವಂಥ ವ್ಯಕ್ತಿ ಅವ್ರದ್ದು ಆಟ ಜಾಸ್ತಿ ಅನಿಸುತ್ತೆ. ಸೊ ಅವ್ರೇನು ಯಾವ ರೀತಿ ಅವರು ಇರ್ಬೇಕು ಅನ್ಕೊತಾರೋ ಅದೇ ರೀತಿ ಅವ್ರು ಇರ್ತಾರೆ. ಸೊ ನೀವು ಹೇಳಿದ ಮಾತು ಕೇಳಲ್ಲ. ಸೊ ನಿಮ್ಮ ಕಡೆನೂ ಅವ್ರು ನೋಡಲ್ಲ. ಅವ್ರಿಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ನೋಡ್ತಾರೆ. ಯಾವಾಗ ಸೊ ನಿಮ್ಮ ಮಾತು ಕೇಳ್ದಪ್ಪಂದೇ ಇರ್ತಾರೆ, ಬಟ್ ಆದರೆ ಕೇಳಿರಲ್ಲ ನಿಮಗೆ. ಸೊ ಅವರು ನಿಮ್ಮ ಮಾತನ್ನ ಕೇಳ್ತೀನಿ ಅಂತ ಹೇಳ್ತಾರೆ, ಬಟ್ ಆದರೆ ನೀವು ನಿಮ್ಮ ಮಾತನ್ನು ಅವ್ರು ಕೇಳಲ್ಲ. ಮತ್ತು ಅವ್ರಿಗೇನು ಅನಿಸುತ್ತೋ ಅದೇ ಮಾಡ್ತಾರೆ. ಸೊ ಇವಾಗ ನೀವು ಅವ್ರನ್ನ ಫೋನ್ ಕಾಲ್ ಅಥವಾ ಮೆಸೇಜು ಅಥವಾ ವಾಟ್ಸಪ್ ಗ್ರೂಪಲ್ಲಿ ಕಮ್ಯುನಿಕೇಷನ್ ಏನೋ ಒಂದು ಮಾಡಿರ್ಬೋದು, ಅಥವಾ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀರಾ. ಬಟ್ ಆದರೆ ಅವರು ಮಾತಾಡಬೇಕು ಅಂದ್ಕೊತಾರೆ, ಬಟ್ ಆದರೆ ತಿರ್ಗಿ ಮಾತಾಡಲ್ಲ. ಬೇಕಂತಲೇ ನಿಮ್ಮನ್ನು ಬ್ಲಾಕ್ ಮಾಡೋದು, ಅಥವಾ ನೋ ಕಾಂಟ್ಯಾಕ್ಟ್ ಇಡೋದು, ಅಥವಾ ಸಪ್ರೇಷನ್ ಮಾಡೋದು, ಬೇಕಂತಲೇ ನೆಗ್ಲೆಕ್ಟ್ ಮಾಡೋದು, ಈ ರೀತಿಯೆಲ್ಲ ಮಾಡ್ತಾರೆ. ಯಾಕಂದರೆ ಅವರು ಯಾವ ರೀತಿ ಇರ್ಬೇಕು ಅನ್ಕೊತಾರೋ ಅದೇ ರೀತಿ ಇರ್ತಾರೆ. ಸೊ ಅವ್ರು ಹೇಳಿದ್ದೇ ನಡಿಬೇಕು, ನೀವು ಹೇಳಿದ್ದು ನಡಿಬಾರ್ದು, ಸೊ ನಾನು ಹೇಳ್ದಂಗೆ ನಡಿಬೇಕು ಅಂತ ಅವ್ರ ಆಟ ಜಾಸ್ತಿ. ಇನ್ನು 5 ಆಫ್ ಕಪ್ಸ್ ಅಂದರೆ ಏನು ಹೇಳ್ತಾನೆ, ಸೊ ನೀವು ಪ್ರೀತಿಯಲ್ಲಿ ಈಗ ಯಾಕೆ ಕಷ್ಟಪಡ್ತಾಯಿದ್ರ ಅಂದರೆ, ಸೊ ಆ ವ್ಯಕ್ತಿಗೋಸ್ಕರ ನೀವು ಅವ್ರ ದೂರ ಮಾಡಿಬಿಟ್ಟು ನಿಮ್ಗೆ ತೊಂದರೆ ಕೊಟ್ಟರು. ಸೊ ಅವರೇನೋ ಇವಾಗ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿ ಹೊರ್ಟೋದ್ರು. ಸೊ ನೀವು ಅವ್ರನ್ನೇ ಯಾವಾಗಲೂ ನೆನೆಸ್ಕೊಂಡು ಇವಾಗ ಈ ಪ್ರೀತಿಗೋಸ್ಕರ ಕಷ್ಟ ಅನ್ನೋದನ್ನ ಪಡ್ತಾಯಿದ್ರ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿನಿಗೋಸ್ಕರ ಅವರು ನಿಮ್ಮ ಪ್ರೀತಿನ ಅವರು ಆವಾಗ ಅಕ್ಸೆಪ್ಟ್ ಮಾಡಲಿಲ್ಲ. ಸೊ ಇವಾಗ ನೀವೇನು ಮಾಡ್ತಾರೆ, ನೀವು ಯಾವಾಗಲೂ ಸ್ಯಾಡ್ ಆಗಿರ್ತೀರ, ಯಾವುದೇ ಕೆಲಸ ಸರಿಯಾಗಿ ಮಾಡಲ್ಲ. ಸೊ ತುಂಬ ದುಃಖದಲ್ಲಿರ್ತೀರ ಯಾವಾಗಲೂ. ನಿಮ್ಮೊಂದು ಫ್ಯಾಮ್ಲಿ ಪರ್ಸ್ನಲ್ ಲೈಫು ಯಾವುದ್ರ ಕಡೆನೂ ನೀವು ಗಮನ ಕೊಡ್ದಿರ ಸ್ವಲ್ಪ ಡಲ್ಲಾಗಿರ್ತೀರ. ಏನೋ ವರ್ಕ್ ಮಾಡ್ತೀರ, ಮತ್ತು ನಿಮಗೆ ಫ್ರೆಂಡ್ಸು ಯಾರ ಜೊತೆನೂ ನೀವು ಸೇರ್ತಾಯಿಲ್ಲ, ಒಬ್ಬರೇ ಇರ್ತೀರ, ಯಾವಾಗಲೂ ನೋವು ಪಡ್ತಾ ಇರ್ತೀರ ಜಾಸ್ತಿ. ಸೊ ಅದನ್ನೇ ಹೇಳ್ತದೆ ಈ ಕಾರ್ಡು 5 ಆಫ್ ಕಪ್ಸು. ದ ಟವರ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸೋಂಥ ವ್ಯಕ್ತಿಗೂ ಮತ್ತು ನಿಮಗೂ ತುಂಬ ದೂರ ಅನ್ನೋದಾಗಿದೆ, ಮತ್ತು ನಿಮಗೂ ಅವ್ರಿಗೆ ತುಂಬ ಲಾಸ್ ಅನ್ನೋದಾಗಿದೆ. ಸೊ ಅವ್ರಿಗೆ ಜಾಸ್ತಿ ಲಾಸ್ ಆಗಿದೆಯೋ ಎಲ್ಲ ಗೊತ್ತಿಲ್ಲ, ನಿಮ್ಗಂತೂ ಜಾಸ್ತಿ ಲಾಸ್ ಆಗಿದೆ. ಯಾಕಂದರೆ ನೀವು ನಾನು ರೀಡಿಂಗ್ ನೋಡ್ತಾ ಇದ್ರಲ್ಲ, ಸೊ ಗೊತ್ತಾಗಿತ್ತು ನನಗೆ. ಸೊ ನಿಮ್ಗಂತೂ ತುಂಬ ಲಾಸ್ ಅನ್ನೋದಾಗೇ, ನಿಮಗೆ ಎಮೋಷನಲ್ ಲಾಸ್ ಆಗಿದೆ, ಮತ್ತು ಹೆಲ್ತ್ ಇಶ್ಯೂಸು ಬಂದಿದೆ, ಮತ್ತು ನಿಮಗೆ ಜೀವನದಲ್ಲಿ ತುಂಬ ಕಷ್ಟಗಳು ಅನ್ನೋದು ಬಂದೈತೆ.
ನಿಮಗೆ ಒಂದು ಆಫೀಸ್ ಕೆರಿಯರ್ ಅನ್ನೋದಿದ್ರೆ ಯಾವುದಾದ್ರೂ ಕೆಲ್ಸಕ್ಕೆ ಹೋಗ್ತಾಯಿದ್ರೆ ಅಲ್ಲೂ ಪ್ರಾಬ್ಲಮ್ ಆಗ್ತೈತೆ. ಯಾಕಂದರೆ ಕೆಲಸ ಮಾಡೋಕ್ಕಾಗ್ತಲ್ಲ, ನೀವು ಪ್ರೀತಿಸಿದಂಥ ಹುಡುಗಿ ಕಡೆನೇ ನಿಮಗೆ ಗಮನ ಜಾಸ್ತಿ ಬರ್ತೈತೆ. ಸೊ ಮತ್ತು ದುಡ್ಡು ಕೂಡ ತುಂಬ ಲಾಸ್ ಆಗಿದೆ. ಸೊ ಯಾವ ಥರ ನಿಮ್ಗೆ ಲಾಸ್ ಆಗಿದೆ ಅಂದರೆ ಎಮೋಷ್ನಲ್ಲು, ಫೈನಾನ್ಷಿಯಲ್ಲು ಸೊ ಎಲ್ಲ ಕಡೆನೂ ಲಾಸ್ ಆಗಿದೆ. ಇವಾಗ ನಿಮ್ಗೆ ಏನಾಗ್ತದಂದರೆ ಇವಾಗ 2 ವಿಚಾರನೂ ನಿಮ್ಗೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ. ಯಾವುದು ಅಂದರೆ ಒಂದು ಪ್ರೀತಿ ವಿಚಾರನ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾಯಿಲ್ಲ, ಇನ್ನೊಂದು ಕಡೆ ನಿಮ್ಮ ಒಂದು ಪರ್ಸ್ನಲ್ ಲೈಫ್ನ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ಕಷ್ಟ ಅನ್ನೋದು ಆಗ್ಬಿಟ್ಟೈತೆ ನಿಮ್ಮ ಜೀವನದಲ್ಲಿ. ತುಂಬ ಒದ್ದಾಡ್ತಾ ಇದ್ದೀರ ಅನ್ಸುತ್ತೆ. ಈ ಕಡೆ ಪ್ರೀತಿಸಿದ ಹುಡುಗಿನ ಉಳಿಸ್ಕೊಳಕ್ಕೆ ಹೋದ್ರೆ ನಿಮ್ಮ ಜಾಬ್ ಲಾಸ್ ಮಾಡ್ಕೊತೀರಾ, ನಿಮ್ಮ ಮನೇಲಿ ಬೈಸ್ಕೊತೀರಾ, ಮತ್ತು ಈ ಕಡೆ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊತಾ ಇದ್ದೀರಾ. ಸೊ ನೀವು ಪ್ರೀತಿಸಿದ ಹುಡುಗಿ ಕಡೆ ಗಮನ ಕೊಡೋಕ್ಕೋದ್ರೆ ನಿಮ್ಮ ಒಂದು ಹೆಲ್ತ್ ಇಶ್ಯೂಸ್ ಪ್ರಾಬ್ಲಮ್ ಆಗ್ತದೆ, ಮೆಂಟಲಾಗಿ ತುಂಬ ಸಫರ್ ಆಗ್ತಾಯಿದ್ದೀರಾ. ಆ ಕಡೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರ್ತಾಯಿದೆ. ಸೊ ನೀವು ಪ್ರೀತಿಸಿದಂಥ ಹುಡುಗಿ ಆದರೂ ಹೋಗ್ಲಿ ರಿಪ್ಲೈ ಮಾಡ್ತಾರಂದ್ರೆ ಅವರು ರಿಪ್ಲೈ ಮಾಡ್ತಾಯಿಲ್ಲ ನಿಮಗೆ. ನೀವೇನಾದರೂ ಬ್ಯಾಲೆನ್ಸ್ ಮಾಡೋಕ್ಕೋದ್ರೆ ಅವರು ಅದಕ್ಕೆ ಸರಿಯಾಗಿ ರೆಸ್ಪಾಂಡೇ ಮಾಡ್ತಿಲ್ಲ. ಬಟ್ ಆದರೆ ಏನೋ ಪ್ರೀತಿ ಇದೆ ಅನ್ನೋ ಥರ ತೋರಿಸ್ಕೊತಾರೆ. ಬಟ್ ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕೋಗಿ ನೀವು ಏನಾದರೂ ಇದನ್ನು ಒಂದು ಲೆವೆಲಿಗೆ ತೊಗೊಂಬರೋಣ ಅಂತ ಎಷ್ಟೋ ಟ್ರೈ ಮಾಡ್ತೀರಾ, ಬಟ್ ಆದರೆ ಅದು ಆಗ್ತಾಯಿಲ್ಲ. ನೀವು ನಿಮ್ಮ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ. ಅವ್ರು ನನ್ನ ಕಡೆ ಪ್ರೀತಿ ಐತೆ, ಏನು ನಾನೇ ಅವ್ರ ಹತ್ರ ಹೋಗೋಣ ಅಂತ ನೀವು ತುಂಬ ವೆಯ್ಟ್ ಮಾಡ್ತಾಯಿದ್ದೀರಾ. ಅವ್ರು ನನ್ನ ಅಷ್ಟು ಪ್ರೀತಿ ಮಾಡ್ತಾಯಿದ್ದಾರಲ್ಲ, ನನ್ನ ಬಿಟ್ಟು ಹೇಗೆ ಹೋಗ್ತಾರೆ, ಸೊ ನಾನೇ ಅವ್ರ ಹತ್ರ ಹೋಗೋಣ ಅಂತ ನೀವು ಕೂಡ ವೆಯ್ಟ್ ಮಾಡ್ತಾಯಿದ್ದೀರಾ. ಅವರು ಬರ್ತಾರೆ ಅಂತ ನೀವು ವೆಯ್ಟ್ ಮಾಡ್ತಾಯಿದ್ದೀರಾ, ಅಥವಾ ನೀವೇ ಅವ್ರ ಹತ್ರ ಹೋಗ್ಬೇಕಂತ ನೀವು ವೆಯ್ಟ್ ಮಾಡ್ತಾಯಿದ್ದೀರಾ. ವೆಯ್ಟಿಂಗ್ ಎನರ್ಜಿ ಅಂತೂ ತುಂಬ ಐತೆ. ನೀವು 2 ಇಯರ್ಸ್ನಿಂದ ಅವ್ರಿಗೋಸ್ಕರ ಕಾಯ್ತಾ ಇರ್ಬೋದು, ಅಥವಾ 2 ಮಂತ್ಸ್ನಿಂದ ಅವ್ರಿಗೋಸ್ಕರ ಕಾಯ್ತಾ ಇರ್ಬೋದು, ಅಥವಾ ನೀವಿಬ್ಬರು ಮಾತಾಡೋದು ಬಿಟ್ಟು 2 ವರ್ಷ ಆಗಿರ್ಬೋದು. ಅಥವಾ ನಿಮ್ಮಿಬ್ಬರಿಗೂ ಸಪ್ರೇಷನ್ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದು 2 ಇಯರ್ಸ್ ಆಗೈತೆ. ನೀವು ಪ್ರೀತಿಸಿದಂಥ ವ್ಯಕ್ತಿ ಜೊತೆ ಹೋಗಬೇಕು, ನಿಮಗೆ ಇರುತ್ತಲ್ಲ ಆ ಥರ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಮಾಡ್ಬೇಕಂತ ಎಷ್ಟೋ ಅನ್ಕೊತಿದ್ರ, ಬಟ್ ಆದರೆ ಆಗ್ತಾಯಿಲ್ಲ. ಹಿಂದೆ ನೀವು ಯಾವ ರೀತಿ ಚೆನ್ನಾಗಿದ್ರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಇವಾಗಂತೂ ಅಷ್ಟೊಂದಿಲ್ಲ. ನೀವೇನೋ ಅವ್ರ ಜೊತೆ ಡೀಪ್ ಕನೆಕ್ಷನ್ ಇದೆ ಅನ್ಕೊತಾ ಇದ್ದೀರಾ. ನಿಮ್ಗೆ ಅವ್ರನ್ನ ಬಿಟ್ಟು ಬೇರೆಯವ್ರ ಜೊತೆ ಇರೋಕ್ಕಾಗ್ತಿಲ್ಲ. ನಿಮ್ಮ ಮೈಂಡ್ ಸೆಟ್ಟು, ನಿಮ್ಮ ಗಮನ ಎಲ್ಲ ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆನೇ ಐತೆ. ಬಟ್ ಆದರೆ ಯಾವುದೋ ಒಂದು ಸಿಚುವೇಶನ್ನಿಂದ ನೀವಿಬ್ಬರು ದೂರ ಅನ್ನೋದಾಗಿದ್ರ, ನೀವಿಬ್ಬರು ಒಂದಾಗಬೇಕಂತ ತುಂಬ ಟ್ರೈ ಮಾಡ್ತಾಯಿದ್ರೆ, ಬಟ್ ಆದರೆ ಅದಾಗ್ತಾಯಿಲ್ಲ. ತುಂಬ ಪ್ರಯತ್ನ ಮಾಡ್ತಾಯಿದ್ರೆ, ಬಟ್ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದು ಆಗ್ತಾಯಿಲ್ಲ. 6 ಮಂತ್ಸ್ ಆಗೋಗಿದೆ ನೀವಿಬ್ಬರು ಮೀಟಾಗಿ. ನೀವಿಬ್ಬರು ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ, ಬರೀ ನೋಡ್ತೀರ ಅಷ್ಟೇ. ಸೊ ನಿಮಗೆ ಈ ಪ್ರೀತಿಯಲ್ಲಿ ಜಾಸ್ತಿ ಕಷ್ಟ ಅನ್ನೋದು ಬಂದುಬಿಟ್ಟೈತೆ. ಸೊ ನಿಮಗೆ ಈ ಪ್ರೀತಿಯಲ್ಲಿ ಬ್ಯಾಲೆನ್ಸ್ ಅನ್ನೋದು ಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾಯಿದ್ರ, ಆ ಬ್ಯಾಲೆನ್ಸ್ ಅನ್ನೋದು ಸಿಗ್ತಾ ಇಲ್ಲ. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರು, ನಿಮ್ಮ ಕಡೆ ಗಮನ ಕೊಟ್ಟಿಲ್ಲ. ಸೊ ಅದರಿಂದ ನಿಮ್ಗೆ ತೊಂದರೆ ಆಗೋಯ್ತೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಸ್ವಲ್ಪ ಕೇರ್ಲೆಸ್ಸಾಗಿ ನೋಡಿದ್ರು, ಬಟ್ ಇವಾಗ ಅವ್ರಿಗೆ ಪ್ರಾಬ್ಲಮ್ಸ್ ಅನ್ನೋದು ಶುರುವಾಗೈತೆ. ಯಾಕಂದರೆ ನೀವು ಪ್ರೀತಿ ಕೊಟ್ಟಷ್ಟು ಅವ್ರಿಗಿನ್ನ ಯಾರೂ ಬೇರೆಯವ್ರು ಕೊಟ್ಟಿಲ್ಲ. ಸೊ ಇವಾಗ ಅವರು ನಿಮ್ಮ ಕಡೆನೇ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದಾರೆ. ಬಟ್ ಆದ್ರೂ ಆ ಥರ ಎಲ್ಲ ಏನೂ ಇಲ್ಲ ಅನ್ನೋ ಥರ ನಟನೆ ಕೂಡ ಮಾಡ್ತಾಯಿದ್ದಾರೆ, ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ. ನಿಮ್ಮ ಕಡೆನೇ ಗಮನ ಐತೆ, ಬಟ್ ಆದರೆ ನಿಮಗೆ ಅವ್ರು ಯಾವ ರೀತಿ ತೋರಿಸ್ಕೊತಾರಂದ್ರೆ, ನನಗೆ ಪ್ರೀತಿನೇ ಇಲ್ಲ, ನನಗಿದೆಲ್ಲ ಇಷ್ಟ ಆಗಲ್ಲ ಅನ್ನೋ ಥರ ಅವರು ತೋರಿಸ್ಕೊತಾರೆ. ಸೊ ನಿಜವಾಗ್ಲೂ 2 ಸೈಡ್ ಲವ್ ಇಲ್ಲ ಅಂದರೆ
ಏನಕ್ಕೆ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಲ್ವಾ? ಸೊ ನಿಮ್ಗಂತೂ ತುಂಬ ಪ್ರಾಬ್ಲಮ್ಸ್ ಅನ್ನೋದು ಆಗೋಗಿದೆ. ಒಂದು ಕಡೆ ನೆಮ್ಮದಿಯಿಂದ ಇರೋಕ್ಕಾಗ್ತಿಲ್ಲ, ಯಾವ ಕೆಲಸ ಮಾಡೋಕ್ಕೂ ನಿಮ್ಮ ಕೈಯಲ್ಲಿ ಆಗ್ತಿಲ್ಲ, ಎಲ್ಲ ಕೆಲಸಗಳಿಗೂ ತೊಂದರೆ ಅನ್ನೋದು ಬರ್ತಾಯಿದೆ. ಯಾವ ಕೆಲಸನೂ ನೆಮ್ಮದಿಯಿಂದ ಮಾಡೋಕ್ಕಾಗ್ತಿಲ್ಲ. ಒಂದು ಕಡೆ ಅವ್ರನ್ನ ನೋಡೋಕ್ಕೆ ಹೋದರೆ ಈ ಕಡೆ ನಿಮ್ಗೆ ತೊಂದರೆ ಆಗುತ್ತೆ. ಸೊ ನಿಮ್ಮ ರಿಲೇಷನ್ಶಿಪ್ನ ಎಷ್ಟು ಉಳಿಸ್ಕೊಬೇಕಂತ ಪ್ರಯತ್ನ ಮಾಡಿದ್ರೂ ಅದರಿಂದ ನೀವೇ ತೊಂದರೆಗೊಳಗಾಗ್ತಿದ್ರ. ಸೊ ನೀವಿಬ್ಬರು ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಾಯಿದ್ರೆ ಫಸ್ಟು, ಬಟ್ ಇವಾಗ ಏನು ಪ್ರಾಬ್ಲಮ್ಸ್ ಬಂತೋ ಏನೋ ನೀವಿಬ್ಬರು ದೂರ ಆಗಿಬಿಟ್ಟಿದ್ರ. ನೀವು ಅನ್ಕೊತಿದ್ದೀರಾ ದೇವ್ರು ನನಗೆ ಇವ್ರನ್ನ ನನ್ನ ಲೈಫಲ್ಲಿ ಕಳಿಸಿದ್ದಾನೆ, ಇವ್ರನ್ನ ಹೇಗಾದರೂ ಉಳಿಸ್ಕೊಬೇಕಂತ ನೀವು ಪ್ರಯತ್ನ ಮಾಡ್ತಾಯಿದ್ರ. ಬಟ್ ಆದರೆ ನಿಮ್ಮ ವ್ಯಕ್ತಿ ಕಡೆಯಿಂದ ಯಾವುದೇ ರೆಸ್ಪಾನ್ಸು ರಿಪ್ಲೈ ಬರ್ತಾ ಇಲ್ಲ. ಸೊ ಹಾಗಾಗಿ ನಿಮಗೆ ಪ್ರಾಬ್ಲಮ್ಸ್ ಜಾಸ್ತಿ ತೊಂದರೆ ಮಾಡ್ತಾಯಿತ್ತು. 6 ಇಯರ್ಸ್ನಿಂದ ನೀವಿಬ್ಬರು ಲವ್ ಮಾಡ್ತಾಯಿದ್ರ ಅನಿಸುತ್ತಾ? ಒಬ್ರನ್ನೊಬ್ರು 6 ವರ್ಷದಿಂದ ಇಷ್ಟಪಟ್ಟಿದ್ರೆ, ಅಥವಾ 6 ಮಂತ್ಸ್ನಿಂದ ಒಬ್ರನ್ನೊಬ್ರು ಇಷ್ಟಪಡ್ತಾಯಿದ್ರೆ, ಅಥವಾ ನೀವು 6 ಮಂತ್ನಿಂದ ಒಬ್ರಿಗೊಬ್ರು ದೂರ ಆಗಿದ್ರ? 6 ಮಂತ್ಸ್ ಆಗೋಗಿದೆ ನೀವು ಒಬ್ರಿಗಿಂದ ಒಬ್ರು ದೂರ ಆಗಿ, ಅಥವಾ ನೀವು ಪ್ರೀತಿಸಿದಂಥ ವ್ಯಕ್ತಿ ಒಂದು ಡೇಟ್ ಆಫ್ ಬರ್ತ್ 6 ಇರ್ಬೋದು, 6 ನಂಬರ್ ಯಾವುದಾದ್ರೂ ಪ್ರಾಮಿನೆಂಟ್ ಇರ್ಬೋದು. ನೀವು ನಿಮ್ಮ ಜೀವನದಲ್ಲಿ ನೀವು ಎಷ್ಟೋ ಖುಷಿಯಾಗಿರಬೇಕು, ನಗ್ನಗ್ತಾ ಚೆನ್ನಾಗಿರ್ಬೇಕಂತ ಎಷ್ಟೋ ಅಂದ್ಕೊಂಡ್ರೆ, ಬಟ್ ಆದರೆ ಅದು ಇರೋಕ್ಕಾಗಲಿಲ್ಲ. ನೀವು ಪ್ರೀತಿಸಿದಂಥ ವ್ಯಕ್ತಿ ಮೊದಲು, ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿ ಬರೋಕ್ಕಿಂತ ಮೊದಲು ನೀವು ಚೆನ್ನಾಗಿ ನಗ್ನಗ್ತಾ ಚೆನ್ನಾಗಿ ಖುಷಿಯಾಗಿದ್ದರೆ, ಸಣ್ಣ ಮಗು ಎಷ್ಟು ಖುಷಿಯಾಗಿರುತ್ತೋ ಯಾವುದೇ ತೊಂದರೆ ಇಲ್ದಿರ ಆ ರೀತಿ ಚೆನ್ನಾಗಿದ್ದರೆ, ಯಾವಾಗ ನೀವು ಪ್ರೀತಿಸಿದಂಥ ವ್ಯಕ್ತಿ ಬಂದರೆ ನಿಮ್ಮ ಲೈಫಲ್ಲಿ ಎಲ್ಲ ಪ್ರಾಬ್ಲಮ್ಸೇ. ಅವ್ರನ್ನ ಬಿಟ್ಟು ಹೋಗೋಕ್ಕೂ ಇಲ್ಲ, ಇರೋಕ್ಕೂ ಇಲ್ಲ. ಸೊ ನಿಮ್ಗೆ ಜಾಸ್ತಿ ಕಷ್ಟ ಆಗಿಬಿಟ್ಟೈತೆ. ಅವ್ರನ್ನ ಬಿಟ್ಟು ಹೊರ್ಟೋಗೋಣ ಅಂತ ನಿಮ್ಗೆ ಅನಿಸ್ತಾ ಇದ್ರೂ ಅವ್ರನ್ನ ನೀವು ಬಿಟ್ಟು ಹೋಗ್ತಾ ಇಲ್ಲ. ಸರಿ, ಅವ್ರನ್ನ ಮರ್ತೋಗಿ ನಾನು ನೆಮ್ಮದಿಯಾಗಿರ್ತೀನಿ ಅಂದ್ರೆ ಮರ್ತೋಗಿ ನೆಮ್ಮದಿಯಾಗಿರೋಕ್ಕಾಗ್ತಿಲ್ಲ. ಸರಿ, ಇವ್ರ ಗಲಾಟೆನೇ ಬೇಡಪ್ಪ ಅಂತ ನಾನೇ ನೆಮ್ಮದಿಯಾಗಿ ಚೆನ್ನಾಗಿರೋಣ ಅಂತ ಅನ್ಕೊತೀರ, ಬಟ್ ಆವಾಗಲೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ಮತ್ತೆ ಅವ್ರ ನೆನಪು ಕಾಡುತ್ತೆ. ಯಾಕಂದರೆ ದ ಲವರ್ಸ್ ಟ್ಯಾರೋಟ್ಗಳು ಬಂದಿರೋದ್ರಿಂದ ಅವ್ರ ನೆನಪು ಅನ್ನೋದು ಮತ್ತೆ ಮತ್ತೆ ನಿಮ್ಗೆ ತೊಂದರೆ ಮಾಡ್ತಾನೆ ಇರುತ್ತೆ. ಸೊ ನೀವು ಈ ಪ್ರೀತಿಗೋಸ್ಕರ ಯಾವಾಗ ಹೋದರೆ ಅವಾಗ ನಿಮ್ಮ ಜೀವನದಲ್ಲಿ ತುಂಬ ಕಷ್ಟಗಳನ್ನೋದು ಬರ್ತಾನೆ ಐತೆ. ಸೊ ಬಿಟ್ಬಿಡ್ಬೇಕಾ ಇರಬೇಕಾ ಅನ್ನೋದು ನಿಮ್ಗೆ ಗೊತ್ತಾಗ್ತಾನೆ ಇಲ್ಲ, ಯಾವ ಥರ ಡಿಸಿಷನ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ತುಂಬ ಜನರನ್ನ ಸಲಹೆ ಕೇಳ್ತಾಯಿದ್ರ, ಬಟ್ ಯಾರನ್ನೇ ಸಲಹೆ ಕೇಳಿದ್ರೂ ಅದು ವರ್ಕೌಟ್ ಆಗ್ತಾಯಿಲ್ಲ. ಸೊ ಅವ್ರನ್ನ ಬಿಟ್ಬಿಡ್ಬೇಕಾ ಬಿಡಬಾರ್ದು ಅಂತ ನಿಮಗೆ ಗೊತ್ತಾಗ್ತಾಯಿಲ್ಲ, ಕನ್ಫ್ಯೂಷನ್ ಸ್ಟೇಟಸಲ್ಲಿದ್ದೀರ ನೀವು. ಅವ್ರನ್ನ ಬಿಟ್ಬಿಡ್ತು ಬೇರೆ ವ್ಯಕ್ತಿನ ನೋಡ್ಕೊಳ್ಳೋಣ ಅಂದರೆ ನಿಮ್ಮ ಕೈಯಲ್ಲಿ ಆಗ್ತಿಲ್ಲ. ಸೊ ಏನು ಮಾಡ್ತೀರಾ ನೋಡಿ, ನಿಮ್ಮ ಒಂದು ನಿರ್ಧಾರ. ನಿಮ್ಗೆ ಯಾವ ರೀತಿ ಅನಿಸಿದ್ರೆ ಆ ರೀತಿ ಮಾಡ್ಕೊಳ್ಳಿ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗೋ ಇರುತ್ತೆ ಅಷ್ಟೇ, ಎಲ್ರಿಗೂ ರೆಸನೇಟ್ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಒಂದು ವಾಟ್ಸಪ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಸೊ ಈ ರೀಡಿಂಗ್ ಎಲ್ರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ. ಚಾನಲ್ ಯಾರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.